Hello members, welcome to another video. Today we are going to learn prompt engineering. This is day 2. ಎರಡನೇ ದಿನ ಇದು ಪ್ರಾಂಪ್ಟ್ ಇಂಜಿನಿಯರಿಂಗ್ದು. ಮೊದಲನೇ ದಿನ ಹೇಳಿದ್ದನ್ನು ಅಪ್ಲೈ ಮಾಡಿದ್ದೀರಾ ಅಂದ್ಕೊಳ್ತೇನೆ. ಈಗ ಆ ಒಂದು ಬೇಸಿಕ್ ಏನು ಫೌಂಡೇಶನ್ ಇದೆ ಅದರ ಮೇಲೆ ನಾವು ಕೆಲವೊಂದು ಪಾರ್ಟನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೇವೆ. ಇವತ್ತು ರೋಲ್ ಪ್ರಾಂಪ್ಟಿಂಗ್ ಅನ್ನೋ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. AI ಇದೆ, AI ಎಲ್ಲ ಗೊತ್ತು ಅಂತಂದರೆ ಏನು ಬೇಕಾದರೂ ಮಾಡೋ ಶಕ್ತಿ ಇದೆ. ಆದರೆ ನಾವು ಅದಕ್ಕೆ ಕರೆಕ್ಟ್ ಆದ ಇನ್ಸ್ಟ್ರಕ್ಷನ್ ಕೊಡಬೇಕು. ಆ ಒಂದೇ AI ಟೀಚರ್ ಆಗುತ್ತೆ, ಡಾಕ್ಟರ್ ಆಗುತ್ತೆ, CEO ಆಗುತ್ತೆ, UPSC ಮೆಂಟರ್ ಆಗುತ್ತೆ, ಏನು ಬೇಕಾದರೂ ಆಗುತ್ತೆ. ಸೊ ಅದಕ್ಕೆ ಯಾವ ರೋಲನ್ನು ಅಸೈನ್ ಮಾಡಬೇಕು ಅನ್ನೋದು ನಮ್ಮ ಹತ್ರ ಇರುತ್ತೆ. ಆವಾಗ ಮುಖ್ಯವಾಗಬೇಕಾಗಿರೋದು ರೋಲ್ ಪ್ರಾಂಪ್ಟಿಂಗ್ ಟೆಕ್ನಿಕ್. ಅಂದರೆ ರೋಲ್ ಪ್ರಾಂಪ್ಟಿಂಗ್ ಮೀನ್ಸ್ ಟೆಲ್ಲಿಂಗ್ AI who it should act as before performing a task. ಇದನ್ನು ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೆ ಮೊದಲು ಸಹ. ಅಂದರೆ ಇವತ್ತು ಬರೀ ರೋಲ್ ಪ್ರಾಂಪ್ಟಿಂಗ್ ಮಾತ್ರ ಟ್ರೈ ಮಾಡಬೇಕು ನೀವು. ಅಂದರೆ AI ಯಾವ ಒಂದು ವ್ಯಕ್ತಿಯ ಥರ ವರ್ತಿಸಬೇಕು. ಈಗ ಸಿಂಪಲ್ ಆಗಿ ಯಾವುದೋ ಒಂದು ಕಾನ್ಸೆಪ್ಟ್ ಇದೆ, ನಾನಿಲ್ಲಿ ಎಕ್ಸಾಂಪಲ್ ಕೊಡ್ತೇನೆ ಅಷ್ಟೇ, ನೀವು ರೀಪ್ಲೇಸ್ ಮಾಡ್ಕೋಬಹುದು. ಎಕ್ಸ್ಪ್ಲೇನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಒಂದು ಪ್ರಾಂಪ್ಟು ಕೊಟ್ಟರೆ ಬರುತ್ತೆ ಎಕ್ಸ್ಪ್ಲನೇಷನ್ನು. ಆದರೆ act as biology teacher, explain digestive system to a class 6 student. ಆ ಥರ ಕೊಟ್ಟಾಗ ಅದಕ್ಕೆ ಒಂದು ರೋಲ್ ಅಸೈನ್ ಆಗಿರುತ್ತೆ. ಆ ರೋಲ್ ಅಸೈನ್ ಆದಾಗ ಅದು ಕಂಪ್ಲೀಟ್ ಆಗಿ ತನ್ನನ್ನು ತಾನು ಆ ಒಂದು ಬಯಾಲಜಿ ಟೀಚರ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಆವಾಗ ಸಿಂಪ್ಲರ್ ಎಕ್ಸ್ಪ್ಲನೇಷನ್ ಬರುತ್ತೆ, ಬೆಟರ್ ಎಕ್ಸಾಂಪಲ್ ಕೊಡುತ್ತೆ, ಸ್ಟೂಡೆಂಟ್ಸಿಗೆ ಸೂಟೇಬಲ್ ಆಗೋ ಥರ ಅಲ್ಲಿ ರಿಸಲ್ಟ್ ಸಿಗುತ್ತೆ. ಯಾಕೆ ರೋಲ್ ಇಂಪಾರ್ಟೆಂಟ್ ಅಂತಂದರೆ, ಜನರಲ್ ನಾಲೆಜ್ ಇರೋರು ಒಂದು ಲೆವೆಲಿಗೆ ಎಲ್ಲದರ ಬಗ್ಗೆ ತಿಳ್ಕೊಂಡಿರ್ತಾರೆ. ಸದ್ಯ ನಾವು ಡೈರೆಕ್ಟಾಗಿ ಏನೂ ಕೊಡದೆ AI ಈ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಉದಾಹರಣೆಗೆ ಭಾರತದ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ, ಕರೆಂಟ್ ಇಕನಾಮಿಕ್ ಸಿಚುವೇಶನ್ ಆಫ್ ಇಂಡಿಯಾ ಅಂತ ನೀವು ಕೇಳಿದರೆ ಅದು ಕೊಡುತ್ತೆ, ರಿಸಲ್ಟ್ ಕೊಡುತ್ತೆ. ಆದರೆ ಅದು ಜನರಲಿಸ್ಟ್, ಅಂದರೆ ತುಂಬ ಸಾಮಾನ್ಯ ವಿವರಣೆ ಆಗಿರುತ್ತೆ. ಆದರೆ ನೀವು AI ಮೊದಲೇ ಒಂದು ರೋಲನ್ನು ಅಸೈನ್ ಮಾಡಿ. ಈಗ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಡಿಫರೆಂಟ್ ಎಕ್ಸ್ಪರ್ಟ್ಗಳು ಬೇರೆ ಬೇರೆ ಥರ ಥಿಂಕ್ ಮಾಡ್ತಾರೆ ನೋಡಿ. ಇನ್ಫ್ಲೇಷನ್ ಬಗ್ಗೆ ನಿಮಗೆ ಅರ್ಥ ಮಾಡ್ಕೋಬೇಕು. ಎಕ್ಸ್ಪ್ಲೇನ್ ಇನ್ಫ್ಲೇಷನ್ ಅಂತ ಕೊಟ್ಟರೆ ನಿಮಗೆ ಸಿಗುತ್ತೆ, ರಿಸಲ್ಟ್ ಬರುತ್ತೆ. ಆದರೆ ಅದನ್ನೇ ಬೇರೆ ಬೇರೆ ಥರ ಟ್ರೈ ಮಾಡಿ. ಮೊದಲು ಆ್ಯಕ್ಟ್ ಆ್ಯಸ್ ಆ್ಯನ್ ಇಕಾನಮಿಸ್ಟ್, ಎಕ್ಸ್ಪ್ಲೇನ್ ಇನ್ಫ್ಲೇಷನ್, ಇದು ಮೊದಲನೇದು ಟ್ರೈ ಮಾಡಿ. ಎರಡನೇದು ಆ್ಯಕ್ಟ್ ಆ್ಯಸ್ ಅ ಶಾಪ್ ಕೀಪರ್, ಎಕ್ಸ್ಪ್ಲೇನ್ ಇನ್ಫ್ಲೇಷನ್. ಒಂದು ಶಾಪ್ ಕೀಪರ್ನ ದೃಷ್ಟಿಕೋನದಿಂದ ಇನ್ಫ್ಲೇಷನ್ ಅಂದರೆ ಏನು, ಅವನ ಮೇಲೆ ಯಾವ್ಯಾವ ಪರಿಣಾಮ ಉಂಟಾಗ್ತಾ ಇದೆ, ಆ ರೀತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಆ್ಯಕ್ಟ್ ಆ್ಯಸ್ UPSC ಮೆಂಟರ್, ಎಕ್ಸ್ಪ್ಲೇನ್ ಇನ್ಫ್ಲೇಷನ್. ಅಂದರೆ UPSC ಮೆಂಟರ್ ಆದರೆ ಹೇಗೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ, ಟ್ರೈ ಮಾಡಿ ನೋಡಿ. ಸೇಮ್ ಟಾಪಿಕ್ಗೆ ಆದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಿಮ್ಗೆ ಸಿಗುತ್ತೆ. ಮತ್ತು AI ಯಾವ ರೋಲನ್ನು ಬೇಕಾದರೂ ಕನ್ಸಿಡರ್ ಮಾಡಬಹುದು. ಅದೇ ಒಂದು ಮೇನ್ ಅಡ್ವಾಂಟೇಜ್ ನಮಗೆ. ಸ್ಟಡಿ ಮಾಡಬೇಕಾ, ಟೀಚರ್ ರೋಲ್ ಅಸೈನ್ ಮಾಡಿ. UPSC ಪ್ರಿಪೇರ್ ಆಗ್ತಾ ಇದ್ದೀರಾ, UPSC ಮೆಂಟರ್ ರೋಲ್ ಅಸೈನ್ ಮಾಡಿ. ಫಿಟ್ನೆಸ್ ಕೋಚ್ ರೋಲ್ ಅಸೈನ್ ಮಾಡಿ. ಯಾವುದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಿದೆಯಾ, ಬಿಸ್ನೆಸ್ ಕನ್ಸಲ್ಟೆಂಟ್ ರೋಲ್ ಅಸೈನ್ ಮಾಡಿ. ರೈಟಿಂಗಿಗೆ ನಿಮ್ಮ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ರೈಟಿಂಗ್ ಬರೆದಿರೋದನ್ನು, ಇಂಗ್ಲೀಷ್ ಇರ್ಬೋದು, ಕನ್ನಡ ಇರಬಹುದು, AI ಪ್ರೊಫೆಷ್ನಲ್ ರೈಟರ್ ರೋಲನ್ನು ಅಸೈನ್ ಮಾಡಿ ನಿಮ್ಮ ರೈಟಿಂಗಲ್ಲಿರೋ ಮಿಸ್ಟೇಕನ್ನು ಫೈಂಡ್ ಔಟ್ ಮಾಡಿ ಸರಿಪಡಿಸ್ಕೊಳ್ಳಿಕ್ಕೆ ಕೇಳ್ಕೊಳ್ಳಿ. ರೈಟಿಂಗು ಇಂಪ್ರೂವ್ ಆಗುತ್ತೆ. ಮೊದಲು ಒಂದು ಪ್ರಾಂಪ್ಟ್ ಕೊಟ್ಟಿದ್ದೆ, ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಇಂಗ್ಲೀಷ್ ಕೋಚ್ ರೋಲನ್ನು ಅಸೈನ್ ಮಾಡಿ. ಅಥವಾ ಕೋಡಿಂಗ್ ಮಾಡೋರು ಇರ್ತಾರೆ, ಅವರು ಸಾಫ್ಟ್ವೇರ್ ಇಂಜಿನಿಯರ್ ರೋಲನ್ನು ಅಸೈನ್ ಮಾಡಬಹುದು. ಇನ್ನು ಕರಿಯರ್ ಮುಂದೆ ಏನು ಮಾಡಬೇಕು, ಇಂತಿಂಥ ಆಪ್ಷನ್ ಇದೆ, ನನಗೆ ಯಾವುದು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಗಿವ್ ಮಿ ದ ಆನೆಸ್ಟ್ ಒಪಿನಿಯನ್ ಫ್ರಾಮ್ ದಿ ಕರೆಂಟ್ ಮಾರ್ಕೆಟ್ ಟ್ರೆಂಡ್ಸ್, ಈ ಥರ ನೀವು ಅಸೈನ್ ಮಾಡ್ಬೋದು. ಅಂದರೆ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ, ಬೇಸಿಕ್ ಆಗಿ ತುಂಬ ರೋಲ್ ಇದೆ. ನಿಮಗೆ ಯಾವುದೇ ಸಿಚುವೇಶನ್ ಇದ್ದರೂ ಅದಕ್ಕೆ ಸಂಬಂಧಪಟ್ಟ ರೋಲನ್ನು ಅಸೈನ್ ಮಾಡಬಹುದು. ಮೊದಲಿನ ಥರ ಪ್ರತಿಯೊಂದನ್ನು ಬೇರೆಯವ್ರ ಹತ್ರ ಕೇಳಬೇಕಾದ ಪರಿಸ್ಥಿತಿ ಇಲ್ಲ. ಈಗ AI ಹತ್ರ ಎಲ್ಲರಿಗಿಂತ ಹೆಚ್ಚು ನಾಲೆಜ್ ಇದೆ. ಅದರ ಇನ್ಸ್ಟ್ರಕ್ಷನ್ ಚೆನ್ನಾಗಿ ಕೊಟ್ಟರೆ ಅದು ರೆಸ್ಪಾನ್ಸ್ ಚೆನ್ನಾಗಿ ಕೊಡುತ್ತೆ. ಮಾರ್ಕೆಟಿಂಗಿಗೆ ಬೇಕಾದರೆ ಮಾರ್ಕೆಟಿಂಗ್ ಎಕ್ಸ್ಪರ್ಟ್, ಈ ಥರ ರೋಲನ್ನು ಅಸೈನ್ ಮಾಡಿ. ಸೊ ಆ ಒಂದು ರೋಲ್ ಪ್ರಾಂಪ್ಟಿಂಗನ್ನು ಇವತ್ತು ಅಥವಾ ಈ ವಿಡಿಯೋ ನೋಡಾದ್ಮೇಲೆ ಟ್ರೈ ಮಾಡಿ. ಆ್ಯಕ್ಟ್ ಆ್ಯಸ್, ಇಲ್ಲಿ ರೋಲ್ ಕೊಡೋದು, ಪರ್ಫಾರ್ಮ್ ಏನು ಮಾಡಬೇಕು ಅದು ಅಂತ ಟಾಸ್ಕ್ ಕೊಡೋದು. ಉದಾಹರಣೆಗೆ ಒಂದೇ ಟಾಸ್ಕನ್ನು 3 ಬೇರೆ ಬೇರೆ ರೋಲ್ ಕೊಟ್ಟು ಟ್ರೈ ಮಾಡಿ.
ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಪ್ರೊಡಕ್ಟಿವಿಟಿ ಅಂತ ಒಂದು ಕ್ವಶನ್. ಇದಕ್ಕಿಂತ ಮೊದಲು ಆ್ಯಕ್ಟ್ ಆ್ಯಸ್ ಪ್ರೊಡಕ್ಟಿವಿಟಿ ಕೋಚ್, ಆ್ಯಕ್ಟ್ ಆ್ಯಸ್ CEO, ಆ್ಯಕ್ಟ್ ಆ್ಯಸ್ ಸೈಕಾಲಜಿಸ್ಟ್, ಈ ಥರ 3 ಡಿಫ್ರೆಂಟ್ ರೂಲನ್ನು ಕೊಟ್ಟು ನೀವು ಟ್ರೈ ಮಾಡಿ ನೋಡಿ. ಏನು ಡಿಫ್ರೆನ್ಸ್ ಬರುತ್ತೆ ಆನ್ಸರಲ್ಲಿ ಗೊತ್ತಾಗುತ್ತೆ. ಸೊ ಗೊತ್ತಾಗಿದೆ ಅಲ್ವಾ? ಆ್ಯಕ್ಟ್ ಆ್ಯಸ್ ಅಂತ ಕೊಡೋದು, ಮತ್ತು ನೆಕ್ಸ್ಟು ಹೆಲ್ಪ್ ಮೀ ಟು ಡೂ ದಿಸ್ ಅಥವಾ ಏನು ಟಾಸ್ಕ್ ಅಂತ ಕೊಟ್ಟು, ಮತ್ತು ಎಕ್ಸ್ಟ್ರಾ ಡೀಟೇಲ್ಸನ್ನು ಸಹ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ವ, ಕಾಂಟೆಕ್ಸ್ಟ್ ಅದೆಲ್ಲ ಕೊಟ್ಟರೆ ಚೆನ್ನಾಗಿರೋ ಆನ್ಸರ್ ಬರುತ್ತೆ. ನೋಡಿ, ಆ್ಯಕ್ಟ್ ಆ್ಯಸ್ ಅ UPSC ಮೆಂಟರ್, ಹೆಲ್ಪ್ ಮೀ ಅಂಡರ್ಸ್ಟ್ಯಾಂಡ್ ಫಂಡಮೆಂಟಲ್ ರೈಟ್ಸ್ ಯೂಸಿಂಗ್ ಸಿಂಪಲ್ ಎಕ್ಸಾಂಪಲ್. ಇಲ್ಲಿ ಇದೇ ಟಾಪಿಕ್ ಅಲ್ಲ, ಏನು ಬೇಕಾದರೂ ಕೊಟ್ಟು ಟ್ರೈ ಮಾಡಬಹುದು. ಹಾಗಾಗಿ ಬಿಫೋರ್ ಆಸ್ಕಿಂಗ್ AI ಟು ಡೂ ಸಮಥಿಂಗ್, ಫಸ್ಟ್ ಡಿಸೈಡ್ ಹೂ ಶುಡ್ ಡೂ ಇಟ್. ಯಾರು ಈಗ ನಿಮಗೆ ಆನ್ಸರ್ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು. ದ ರೈಟ್ ರೋಲ್ ಆಫನ್ ಮ್ಯಾಟರ್ಸ್ ಮೋರ್ ದೆನ್ ದಿ ಕ್ವಶನ್ ಇಟ್ ಸೆಲ್ಫ್. ಅರ್ಥ ಆಗ್ತಾ ಇದೆಯಾ? ಸರಿಯಾದ ರೋಲ್ ಅಸೈನ್ ಮಾಡೋದು ಕ್ವಶನ್ಗಿಂತ ಇಂಪಾರ್ಟೆಂಟ್. ಒಬ್ಬ ಎಕ್ಸ್ಪರ್ಟ್ UPSC ಎಕ್ಸ್ಪರ್ಟ್ ರೋಲ್ ಅಸೈನ್ ಮಾಡಿಬಿಟ್ರೆ ನಿಮ್ಮ ಕ್ವಶನ್ ಸರಿಯಾಗಿಲ್ಲದೆ ಇದ್ದರೂ ಆ ರೋಲಿಗೆ ಗೊತ್ತಾಗುತ್ತೆ, ಅದು ಈ ಕ್ವಶನಲ್ಲಿ ಮಿಸ್ಟೇಕ್ ಇದೆ, ಇದು ಹೀಗಲ್ಲ, ಹೀಗೆ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ಆ ರೋಲನ್ನು ಅಸೈನ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಡಿಫ್ರೆಂಟ್ ರೋಲ್ ಅಸೈನ್ ಮಾಡಿ, ಬೇರೆ ಬೇರೆ ಕ್ವಶನ್ ಕೇಳಿ. ಮುಂದೆ ನಿಮಗೆ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಗಳು ಬರ್ಬೋದು, ಏನೇ ಇರಬಹುದು, ಯಾವುದೇ ಫೀಲ್ಡ್ ಇರಬಹುದು. ಆ ಫೀಲ್ಡ್ ಎಕ್ಸ್ಪರ್ಟ್ ರೋಲನ್ನು ಅಸೈನ್ ಮಾಡಿ ಟ್ರೈ ಮಾಡಿ ನೋಡಿ. ಇವೆಷ್ಟು ಇವತ್ತು ನೀವು ಟ್ರೈ ಮಾಡಬೇಕಾಗಿರೋದು. ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹಲವಾರು ಪ್ರಾಂಪ್ಟ್ಗಳನ್ನು ಮುಂದೆ ಬೇರೆ ಬೇರೆ ಕಾನ್ಸೆಪ್ಟನ್ನು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ.